ಅಡವಿಯಲ್ಲಿ ಪ್ರವಾಹ. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು. ಆದ್ರಿಂದ ಪಕ್ಷಿಗಳು ಯಾರು ಹೊರಗಡೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡಿದ್ರು. ಮಳೆ ಯಾವಾಗ ನಿಲ್ಲುತ್ತೆ ಅಂತ ಎಲ್ರೂ ಕಾಯ್ತಾ ಇದ್ರು. ದೊಡ್ಡವರಿಗೆ ಈ ಮಳೆಯಿಂದ ಕೆಲ್ಸಕ್ಕೂ ಹೋಗಕ್ಕಾಗ್ತಿರ್ಲಿಲ್ಲ. ಆ ಊರು ಅಡವಿಯ ಪಕ್ಕದಲ್ಲಿ ಇರೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಅಡವಿಯಲ್ಲಿ ಸಿಗುವ ಹಣ್ಣುಗಳನ್ನ ತಗೊಂಡ್ ಬಂದು ತಿಂದು ಜೀವನ ಬಾಳ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಿತ್ತು. ಅಮ್ಮ, ಈ ಮಳೆ ನಿಲ್ಲಲ್ವಾ? ಇಲ್ಲ ಬುಜ್ಜಿ, ಇನ್ನು ಸ್ವಲ್ಪ ದಿನ ಆದ್ರೆ ಅಧಿಕ ಆಗ್ಬಿಡುತ್ತೆ. ಈ ಮಳೆಯಿಂದ ನನಗೆ ಮನೆಯಲ್ಲಿರ್ಲಿಕ್ಕೆ ತುಂಬಾ ಬೋರ್ ಆಗ್ತಿದೆ ಅಮ್ಮ. ಅದಕ್ಕೆ ಅಂತ ಹೊರಗಡೆ ತಿರುಗಾಡ್ತಿದ್ರೆ ಹುಷಾರಿಲ್ಲದೆ ಹೋಗುತ್ತೆ. ಸರಿ ಅಮ್ಮ, ನೀವು ನನ್ ಜೊತೆ ಸೇರಿ ಆಟಾಡಿ. ನನಗೆ ಒಬ್ಳೆ ಆಟಾಡಕ್ಕೆ ಬೇಜಾರಾಗ್ತಿದೆ. ಏನು, ನಾನಾ? ಸರಿ ಆಯ್ತು ಬಾ. ಹಾಗಂತ ಅಂದ್ಕೊಂಡು ಅವರಿಬ್ರು ಕೂಡ ಮನೆಯಲ್ಲೇ ಇದ್ರು. ಹಾಗೇನೆ ಉಳಿದ ಪಕ್ಷಿಗಳು ಎಲ್ರು ಕೂಡ ಮನೆಯಲ್ಲೇ ಇದ್ರು. ಆ ದಿನ ರಾತ್ರಿ ಸಮಯ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಆದ್ರಿಂದ ಏನಾಗುತ್ತೋ ಏನೋ ಅಂತ ಪಕ್ಷಿಗಳು ಎಲ್ರು ಕೂಡ ತುಂಬಾನು ಹೆದರ್ತಾ ಇದ್ರು. ಮಳೆ ನಿಂತ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಿದ್ರು. ಅಮ್ಮ, ಏನಮ್ಮ ಇಷ್ಟೊಂದು ಮಳೆ ಬರ್ತಾ ಇದೆ, ನನಗೆ ತುಂಬಾ ಭಯ ಆಗ್ತಿದೆ. ನನಗೂ ಕೂಡ ಭಯ ಆಗ್ತಾ ಇದೆ. ಅದಕ್ಕೆ ಅಂತ ಏನ್ ಮಾಡೋದು? ಅಮ್ಮ, ಈಗೇನೆ ಮಳೆ ಬಂದ್ರೆ ನಾಳೆ ಹೇಗಮ್ಮ? ಸರಿ ಚಿನ್ನು, ಭಯ ಪಡ್ಬೇಡ. ಸರಿ, ಬನ್ನಿ ಮಲ್ಕೊಳ್ಳೋಣ. ಹಾಗಂತ ಅಂದ್ಕೊಂಡೆ ರಾತ್ರಿ ಮಲಗಿ ನಿದ್ರೆ ಮಾಡಿದ್ರು. ಆ ದಿನಾನು ಮುಗೀತು. ಮರುದಿನ ಬೆಳಗ್ಗೆನೂ ಜೋರಾಗಿ ಮಳೆ ಬರ್ತಾನೆ ಇತ್ತು. ಆದ್ರಿಂದ ಊರಿನೊಳಗಡೆ ಮೆಲ್ಲೆ ನೀರ್ ಬರಕ್ ಶುರುವಾಯ್ತು. ಪಕ್ಷಿಗಳು ಎಲ್ರು ಕೂಡ ಹೆದರ್ತಾ ಇದ್ರು. ಅಯ್ಯೋ, ಏನಿದು? ಮಳೆ ನೀರು ಊರೊಳಗೆ ಬರ್ತಾ ಇದೆ. ಹೀಗೇನೆ ಬಂದ್ರೆ ಊರೇ ಮುಳುಗಿ ಹೋಗುತ್ತೆ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹಾಗಂತ ಮಹಿ ತುಂಬಾನು ಹೆದರ್ತಾ ಇದ್ಲು. ತುನಿಗುಬ್ಬಚ್ಚಿ ಕೂಡ ಮಹಿ ತರಾನೇ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ ಬಂದ ಬುಜ್ಜಿಗುಬ್ಬಚ್ಚಿ ನೀರಿರೋದನ್ನ ನೋಡಿ, ಅಮ್ಮ, ಏನಮ್ಮ ಈ ಮಳೆ ಇಷ್ಟು ಜೋರಾಗಿ ಬರ್ತಾ ಇದೆ? ನಿನ್ನೆಯಿಂದ ಮಳೆ ಬರ್ತಾನೆ ಇದೆ ಅಲ್ಲೇ ಬುಜ್ಜಿ, ಆದ್ರಿಂದನೇ. ಅಮ್ಮ, ಮಳೆ ನೀರು ಜಾಸ್ತಿ ಆದ್ರೆ ಏನಮ್ಮ ಮಾಡೋದು? ಹೌದು ಬುಜ್ಜಿ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಇರು. ಹಾಗಂತ ಅವರು ಮಾತಾಡ್ತಾ ಇದ್ದಾಗ್ಲೇ ಭಯಂಕರವಾಗಿ ಬರ್ತಾ ಇದ್ದ ಮಳೆ ಪ್ರವಾಹವಾಗಿ ಬದಲಾಯಿತು. ಊರೊಳಗಡೆ ನೀರು ತುಂಬಾ ಸ್ಪೀಡಾಗಿ ಬರೋದನ್ನ ನೋಡಿ ಪಕ್ಷಿಗಳು ಎಲ್ರು ಕೂಡ ತುಂಬಾನು ಹೆದರ್ತಾ ಇದ್ರು. ಆವಾಗ ಚಿಚ್ಚು ಮಹಿ ಇಬ್ರು ಹೊರಗಡೆ ಬಂದು ನೀರನ್ನ ನೋಡ್ತಾ ಇದ್ರು. ಅಯ್ಯೋ ಚಿಚ್ಚು, ನೀರು ಜಾಸ್ತಿ ಆಗ್ತಾ ಇದೆ. ಹೌದು ಮಗಿ, ಇದ್ದಕ್ಕಿದ್ದಂಗೆ ನೀರು ಜಾಸ್ತಿ ಆಗ್ತಾ ಇದೆ. ಹೌದು, ಭಯ ಆಗ್ತಾ ಇದೆ. ಈ ನೀರು ಎಲ್ಲಿಗೆ ಬರುತ್ತೋ? ನಾವು ಹೇಗೆ ಹೋಗೋದು? ಏನೋ, ಎಲ್ಲರೂ ಮನೆಯೊಳಗಿನೇ ಇರಬೇಕು. ಅದನ್ನ ಬಿಟ್ರೆ ಏನ್ ಮಾಡೋದು? ಹೌದೌದು, ಮಕ್ಕಳು ಬೇರೆ ಮನೇಲಿದ್ದಾರೆ. ಹಾಗಂತ ಎಲ್ರು ನೀರನ್ನ ನೋಡಿ ತುಂಬಾನು ಹೆದರ್ತಾ ಇದ್ರು. ಆವಾಗ ಟುನಿಗುಬ್ಬಚ್ಚಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವಳಿಗೊಂದು ಐಡಿಯಾನು ಸಿಕ್ತು. ಅಮ್ಮ, ಇವಾಗ ಏನ್ ಮಾಡೋದು? ನಂಗೆ ಭಯ ಆಗ್ತಾ ಇದೆ. ಭಯ ಪಡ್ಬೇಡ ಬುಜ್ಜಿ, ನಮ್ ಜೊತೆ ದೋಣಿ ಇದೆ ಅಲ್ಲ, ಅದು ನಮ್ನ ಈ ಮಳೆಯಿಂದ ಕಾಪಾಡುತ್ತಮ್ಮ. ಏನ್ ಹೇಳ್ತಿದ್ದೀರಾ? ಹೌದು ಬುಜ್ಜಿ, ನಮ್ ದೋಣಿ ಚೆನ್ನಾಗಿದೆ ಅಲ್ವಾ? ನಾನು ಹೋಗಿ ದೋಣಿನ ತಗೊಂಬರ್ತೀನಿ. ಈ ಮಳೆ ನೀರಲ್ಲ. ಹೌದು ಬುಜ್ಜಿ, ಏನು ಮಾಡಕ್ಕಾಗಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ರೆ ನೀರು ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗೆ ಟುನಿಗುಬ್ಬಚ್ಚಿ ಆ ನೀರಿನಲ್ಲೇ ಮೆಲ್ಲೆ ಅವಳು ಹಡಗು ಇರುವ ಜಾಗಕ್ಕೆ ಹೋದ್ಲು. ಅವಳ ಮನೆಗೆ ಅವಳ ಹಡಗನ್ನ ತಗೊಂಡ್ ಬಂದ್ಲು. ಅದನ್ನ ನೋಡಿದ ಬುಜ್ಜಿಗುಬ್ಬಚ್ಚಿ ತುಂಬಾನು ಸಂತೋಷದಿಂದ ಆ ಹಡಗಿನಲ್ಲಿ ಹತ್ತಿ ಕೂತ್ಕೊಂಡ್ಲು. ಹೋಗ್ತಾ ಹೋಗ್ತಾ ನೀರಂತೂ ತುಂಬಾನು ಜಾಸ್ತಿ ಆಗ್ತಾ ಇತ್ತು. ಅಯ್ಯೋ, ಏನ್ ಮಾಡೋದು? ನೀರ್ ಬೇರೆ ಜಾಸ್ತಿ ಆಗ್ತಿದೆ. ಹೌದಮ್ಮ, ಇವಾಗ ನಾವ್ ಏನ್ ಮಾಡೋದು? ಎಲ್ಲಿ ಅಂತ ಹೋಗೋದ್ ಬುಜ್ಜಿ? ಈ ಮಳೆಯಲ್ಲಿ ಇಲ್ಲಿ ಇರೋದು ಕೂಡ ಒಳ್ಳೇದಲ್ಲ ಅಲ್ವಾ? ಸರಿ, ಇವಾಗ ಏನ್ ಮಾಡೋದಮ್ಮ? ಸ್ವಲ್ಪ ಹೊತ್ತು ಇರು, ನನ್ನ ಆಲೋಚನೆ ಮಾಡಕ್ ಬಿಡು. ಹಾಗೆ ಟುನಿಗುಬ್ಬಚ್ಚಿ ಯೋಚನೆ ಮಾಡ್ತಾ ಇದ್ಲು. ಅವಳಿಗೆ ಯಾವುದೇ ಐಡಿಯಾನು ಸಿಗ್ಲೇ ಇಲ್ಲ. ಹೀಗಿರುವಾಗ ಪಕ್ಷಿಗಳು ಎಲ್ರು ಮನೆಯೊಳಗಡೆ ಇದ್ದಿದ್ರಿಂದ ಅವರ ಮನೆಯೊಳಗಡೆನೂ ಮೆಲ್ಲೆ ನೀರ್ ಬರಕ್ ಶುರುವಾಯ್ತು. ಅಮ್ಮ, ನನಗೆ ಭಯ ಆಗ್ತಾ ಇದೆ. ಇಲ್ಲಿಂದ ಹೊರಗಡೆ ಹೋಗೋಣ. ಅಯ್ಯೋ ಬನ್ನು, ಇವಾಗ ಎಲ್ಲಿ ಹೋಗೋದು? ಮಳೆಯಿಂದ ದಾರಿನೇ ಇಲ್ಲ. ಅಯ್ಯೋ ಅಮ್ಮ, ಅದಕ್ಕೆ ಅಂತ ಇಲ್ಲೇ ಇದ್ರೆ ನಾವು ಮುಳುಗಿ ಹೋಗ್ಬಿಡ್ತೀವಿ. ಇರು ಬನ್ನು, ನಾನೇನಾದ್ರೂ ಆಲೋಚನೆ ಮಾಡ್ತೀನಿ. ಹಾಗಂತ ಬನ್ನಗಿಳಿ ಜೋರಾಗಿ ಅಳ್ತಾ ಇದ್ದ. ಆವಾಗ್ಲೇ ಟುನಿಗುಬ್ಬಚ್ಚಿಗೆ ಊರಿನವರ ಬಗ್ಗೆ ನೆನಪಾಯ್ತು. ಅವಾಗ ಟುನಿ ಅವಳ ಮನ್ಸಲ್ಲಿ, ಅಯ್ಯೋ ಪಾಪ, ಈ ಮಳೆಯಲ್ಲಿ ಮನೇಲಿರೋರು ಏನ್ ಮಾಡ್ತಾರೆ? ಮನೆಯಲ್ಲೇ ಇರ್ತಾರೆ. ಹೇಗಾದ್ರೂ ಮಾಡಿ ಅವರನ್ನು ಕೂಡ ನಾನು ಕಾಪಾಡಬೇಕು. ಹಾಗಂತ ಅನ್ಕೊಂಡ್ಲು. ಟುನಿ ಯೋಚನೆ ಮಾಡಿದನ್ನ ನೋಡಿ ಬುಜ್ಜಿಗೆ ಏನೂ ಅರ್ಥ ಆಗ್ಲೇ ಇಲ್ಲ. ಅವಳ ತಾಯಿನ ಹಾಗೇನೆ ನೋಡ್ತಾ ಇದ್ಲು. ಏನಮ್ಮ, ಏನ್ ಆಲೋಚನೆ ಮಾಡ್ತಾ ಇದ್ದೀರಾ? ಬುಜ್ಜಿ, ನಮ್ ಜೊತೆ ದೋಣಿ ಇದೆ, ಪರವಾಗಿಲ್ಲ. ಆದ್ರೆ ಊರೊಳಗೆ ಇರೋರು? ಹೌದಮ್ಮ, ಅವ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಬೇಜಾರಾಗುತ್ತೆ.
ಇವಾಗ್ಲೇ ತುಂಬಾ ಜನ ನೀರಲ್ಲಿ ಮುಳುಗಿ ಹೋಗಿದ್ದಾರೆ. ನಾವು ಊರೊಳಗೆ ಹೋಗಿ ಎಲ್ಲರನ್ನ ಕಾಪಾಡಬೇಕು. ಹೌದಮ್ಮ, ನೀವು ಹೇಳೋದು ಒಳ್ಳೆ ವಿಚಾರ. ಇಲ್ಲಾಂದ್ರೆ ನೀರು ಬೇರೆ ಅಧಿಕ ಆಗ್ತಿದೆ. ಹಾಗಂತ ಅನ್ಕೊಂಡು ಟೊನಿಗುಬ್ಬಚ್ಚಿ ಚೋಟುಗಿಳಿಯ ಮನೆಯ ಹತ್ತಿರ ಹೋಗಿ ಜೋರಾಗಿ ಅವಳನ್ನ ಕರೆದ್ಲು. ಆ ಶಬ್ದ ಕೇಳಿ ಚೋಟು ಹಾಗೂ ಬನ್ನು ಇಬ್ರು ಕೂಡ ಯಾರೋ ಅಂತ ಹೊರಗಡೆ ಬಂದು ನೋಡಿದಾಗ ಬುಜ್ಜಿ ಹಾಗೂ ಟೊನಿ ಇಬ್ರು ಹಡಗಿನಲ್ಲಿ ಬಂದಿರೋದನ್ನ ನೋಡಿ ಅವರಿಬ್ರು ತುಂಬಾ ಸಂತೋಷಪಟ್ರು. ತುಣಿ ನಮಗೋಸ್ಕರ ಬಂದ? ಹೌದು ಚೋಟು, ನೀರ್ ಬೇರೆ ಜಾಸ್ತಿ ಆಗ್ತಿದೆ ಅಲ್ವಾ, ಇಲ್ಲಿದ್ರೆ ಅಪಾಯ, ಅದಕ್ಕೋಸ್ಕರ ನಿಮ್ನ ಕರ್ಕೊಂಡೋಗೋಣ ಅಂತ ಬಂದೆ. ಅತ್ತೆ, ತುಂಬಾ ಒಳ್ಳೇದಾಯ್ತು. ನಾನು ತುಂಬಾನೇ ಎದುರು ಬಿಟ್ಟೆ. ಭಯ ಪಡ್ಬೇಡ ಬನ್ನು, ನಾನಿದ್ದೀನಲ್ವಾ. ಬೇಗ ಬಂದು ದೋಣಿ ಹತ್ತಿ, ಮಳೆ ಅಧಿಕ ಆಗೋಷ್ಟ್ರಲ್ಲಿ ಎಲ್ಲರನ್ನ ಹೋಗಿ ಕರ್ಕೋಬೇಕು. ಹಾಗೆ ಚೋಟುಗಿಳಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ಹಡಗಿನಲ್ಲಿ ಹತ್ತಿ ಕೂತ್ಕೊಂಡು ಅಮ್ಮಯ್ಯ ಅಂತ ಅಂದ್ಕೊಂಡ್ರು. ಹೀಗಿರುವಾಗ ಮನೆಯೊಳಗಡೆ ನೀರು ಬಂದಿದ್ರಿಂದ ಬೇರೆ ದಾರಿ ಇಲ್ಲದೆ ಕುಹುಬಾತು ಹಾಗೂ ಮಹಿಹದ್ದು ಇಬ್ರು ಕೂಡ ಮನೆಯಿಂದ ಹೊರಗಡೆ ಬಂದ್ರು. ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೋಬೇಕು. ನನ್ನ ಮನೆ ಸಣ್ಣ ಮನೆ ಆದ ಕಾರಣ ನೀರೊಳಗೆ ನನ್ನ ಮನೆ ಮುಳುಗಿ ಹೋಯ್ತು. ಇವಾಗ ಏನ್ ಮಾಡೋದು ಹಾಗಂತ ಅನ್ಕೊಳ್ತಾ ಇದ್ರು. ಈ ಕಡೆ ಟೊನಿಗುಬ್ಬಚ್ಚಿ ಚಿಚುಕಾಗಿಯ ಮನೆಯ ಹತ್ತಿರ ಹೋದ್ಲು. ಅಲ್ಲಿ ಚಿಚು ಚಿನ್ನು ಇಬ್ರು ಕೂಡ ಭಯದಲ್ಲಿ ನಡುಕ್ತಾ ಇದ್ರು. ಚಿಚ್ಚು, ಹೊರಗಡೆ ಬನ್ನಿ, ನಾವಿಲ್ಲೇ ಇದ್ದೀವಿ. ಚೋಟು, ನಮಗೋಸ್ಕರ ಬಂದಿದ್ದೀರಾ? ಇದೋ ಬರ್ತೀನಿ, ಬಾರೋ ಬನ್ನು, ಹೊರಗಡೆ ಹೋಗೋಣ. ಅಮ್ಮ, ನನಗೆ ಇನ್ನು ಮಳೆನ ನೋಡಿದ್ರೆ ಭಯ ಆಗ್ತಾ ಇದೆ. ಹಾಗೆ ಇಬ್ರು ಹೊರಗಡೆ ಬಂದು ನೋಡಿದ್ರು. ಹೊರಗಡೆ ಹಡಗಿರೋದನ್ನ ನೋಡಿ ಅವ್ರು ತುಂಬಾನು ಸಂತೋಷ ಪಟ್ರು. ತಕ್ಷಣ ಆ ಹಡಗಿನಲ್ಲಿ ಹತ್ತಿ ಕೂತ್ಕೊಂಡ್ರು. ಆವಾಗ್ಲೇ ಅವರು ಅಮ್ಮಯ್ಯ ಅಂತ ಅಂದ್ಕೊಂಡ್ರು. ತುಣಿ, ಒಳ್ಳೆ ಸಮಯಕ್ಕೆ ಬಂದೆ ತುಣಿ. ಅದೆಲ್ಲ ಪರವಾಗಿಲ್ಲ, ಎಲ್ಲರೂ ಹುಷಾರಾಗಿರಿ. ನೀವು ನಮ್ಮನ್ನ ಬಿಟ್ಟೋಗಿದ್ದಿದ್ರೆ ಏನಾಗ್ತಿತ್ತೋ. ಹಾಗೆಲ್ಲ ಮಾಡ್ತೀವಾ? ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಡ ತುಣಿ. ನಾವು ಬೇಗ ಹೊರಡ್ಬೇಕು, ನೀರು ಬೇರೆ ಅಧಿಕ ಆಗ್ತಿದೆ. ಹೌದು ಚೋಟು, ನಾವು ಮಗಿನ ಹೋಗಿ ಕಾಪಾಡಿ ಎತ್ತರ ಪ್ರದೇಶಕ್ಕೆ ಹೋಗ್ಬೇಕು. ಹಾಗೆ ಟೊನಿಗುಬ್ಬಚ್ಚಿ ಎಲ್ಲರನ್ನು ಹುಡುಕ್ತಾ ಹೋಗ್ತಾ ಇದ್ಲು. ಯಾರಾದ್ರೂ ಇದ್ದಾರಾ ಅಂತ ನೋಡ್ತಾ ಹೋಗ್ತಾ ಇದ್ದಾಗ ಆವಾಗ್ಲೇ ನೀರಿನಲ್ಲಿ ಕುಹುಬಾತು ಬರ್ತಾ ಇದ್ಲು. ಬಾತು, ನೀನು ಹುಷಾರಾಗಿದ್ದೀಯಾ? ತುಣಿ, ನೀರಲ್ಲಿ ನೆಂದೋಗಿದ್ದೀನಿ. ಅಯ್ಯಯ್ಯೋ, ಬೇಗ ಬಂದು ದೋಣಿ ಹತ್ತು. ಏನ್ ತುಣಿ, ಮಳೆ ನಮ್ನ ಕೊಲ್ಲಕ್ಕೆ ಬರ್ತಾ ಇದೆ. ಹಾಗೆ ಕುಹುಬಾತು ಹಡಗಿನಲ್ಲಿ ಹತ್ತಿ ಕೂತ್ಕೊಂಡ್ಲು. ಆಮೇಲೆ ಮಹಿ ಎಲ್ಲಿದ್ದಾಳೆ ಅಂತ ಎಲ್ರು ಹುಡುಕ್ತಾ ಹೋಗ್ತಾ ಇದ್ದಾಗ ಮಹಿ ಹದ್ದು ನೀರಿನಲ್ಲಿ ಹುಡ್ಕೊಂಡು ಬರ್ತಾ ಇದ್ಲು. ಆವಾಗ್ಲೇ ಅವಳು ಟುನಿಯ ಹಡಗನ್ನ ನೋಡಿದ್ಲು. ತುಣಿ, ತುಣಿ, ನನ್ನನ್ನು ಕಾಪಾಡಿ, ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹಾಗಂತ ಮಹಿ ಜೋರಾಗಿ ಕಿರ್ಚಿದ್ಲು. ಆ ಶಬ್ದ ಎಲ್ರಿಗೂ ಕೇಳಿಸ್ತು. ಮಹಿ ಹದ್ದು ಎಲ್ಲ ಇದ್ದಾಳೆ ಅಂತ ಎಲ್ರು ಹುಡುಕಕ್ಕೆ ಶುರು ಮಾಡಿದ್ರು. ಆವಾಗ ನೀರಲ್ಲಿ ಮುಳುಗೋಗ್ತಾ ಇದ್ದ ಮಹಿ ಹದ್ದನ್ನ ಚಿಚು ನೋಡಿದ್ಲು. ತುನಿ, ಅಲ್ಲಿ ನೋಡು, ಮಗಿ ಅಲ್ಲಿದ್ದಾಳೆ. ಚಿಚ್ಚು, ನಾನು ನೋಡ್ದೆ. ಅಯ್ಯಯ್ಯೋ, ನೀರಲ್ಲಿ ಬೇರೆ ಮುಳುಗ್ತಾ ಇದೆಯಲ್ವಾ. ಬೇಗ ಹೋಗು ತುನಿ, ಕೈ ಹಿಡ್ದು ಎಳಿಯೋಣ. ಟೊನಿಗುಬ್ಬಚ್ಚಿ ಆ ಹಡಗನ್ನ ಮಹಿ ಹದ್ದಿನ ಹತ್ತಿರದಲ್ಲಿ ತಗೊಂಡ್ ಹೋದ್ಲು. ಅವಾಗ ಉಳಿದವರು ಎಲ್ರೂ ಸೇರಿ ಮಹಿ ಹದ್ದನ್ನ ಕಾಪಾಡಿದ್ರು. ಅಯ್ಯೋ ದೇವ್ರೆ, ನನ್ ಬಚ್ಚವಾದೆ, ಒಳ್ಳೆ ಸಮಯಕ್ಕೆ ಬಂದ್ರಿ. ನಿನ್ನನ್ನೇ ಹುಡ್ಕೊಂಡ್ ಬಂದಿದ್ದು, ಅಷ್ಟರೊಳಗೆ ನೀನೇ ಬಂದ್ಬಿಟ್ಟೆ. ಹೌದಾ, ಸರಿ ಸರಿ, ಎಲ್ಲಾದ್ರೂ ಹೋಗ್ಬಿಡೋಣ. ನನ್ನದೊಂದು ಆಲೋಚನೆ, ಇಲ್ಲೇ ಎತ್ತರವಾದ ಪ್ರದೇಶಕ್ಕೆ ಹೋಗ್ಬಿಡೋಣ. ಸರಿ, ಮಳೆ ಕಡಿಮೆ ಆದ್ಮೇಲೆ ಬರೋಣ. ಸರಿ ಸರಿ, ಬನ್ನಿ ಬೇಗ ಹೋಗೋಣ. ಹಾಗೆ ಟೊನಿಗುಬ್ಬಚ್ಚಿ ಆ ಮಳೆಯಲ್ಲಿ ಎಲ್ಲರನ್ನ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋದ್ಲು. ಅಲ್ಲಿ ಇಳಿದು ಅವ್ರೆಲ್ರು ತುಂಬಾನು ಸಂತೋಷಪಟ್ರು. ಹಬ್ಬ, ನಾವು ಎತ್ತರವಾದ ಜಾಗಕ್ಕೆ ಬಂದು. ಹೌದು, ತುಣಿಯಿಂದ ಇವತ್ ನಾವೆಲ್ಲ ತಪ್ಪಿಸ್ಕೊಂಡು. ತುಣಿ, ನಿಂಗೆ ತುಂಬಾ ಥ್ಯಾಂಕ್ಸ್ ತುಣಿ. ಅಯ್ಯಯ್ಯೋ, ಅದೆಲ್ಲ ಯಾಕೆ ಹೇಳ್ತೀರಾ, ಬನ್ನಿ. ಇಲ್ಲಿ ನಾವಿರ್ಲಿಕ್ಕೆ ಒಂದು ಗುಹೆ ಇದೆ, ನಮ್ನ ಕಾಪಾಡಿ ಒಳ್ಳೆ ಜಾಗಕ್ಕೆ ಕರ್ಕೊಂಬಂದೆ. ಅಲ್ಲಿ ಹೋದ್ಮೇಲೆ ಎಲ್ರೂ ಸಂತೋಷಪಟ್ರು. ಪ್ರವಾಹದ ನೀರೆಲ್ಲ ಕಡಿಮೆ ಆಗೋ ತನಕ ಎಲ್ರೂ ಅಲ್ಲೇ ಇದ್ರು. ತುನಿ ಸ್ವೀಟ್ ವ್ಯಾಪಾರ ಮಾಡ್ತಾ ಇದ್ಲು. ಹಾಗೆ ಅವಳು ತುಂಬಾನು ಕಷ್ಟಪಟ್ಟು ಅವಳ ಮನೇನ ನೋಡ್ಕೊಳ್ತಿದ್ಲು. ಅವಳು ಮನೆಯಲ್ಲೇ ಸ್ವೀಟ್ ಮಾಡ್ತಾ ಇದ್ದಾಗ ಬುಜ್ಜಿಗುಬ್ಬಚ್ಚಿ ಅದನ್ನ ಹೊರಗಡೆ ತಗೊಂಡು ಹೋಗಿ ಡೆಲಿವರಿ ಮಾಡ್ತಿದ್ಲು. ತುನಿ ಮಾಡೋ ಸ್ವೀಟ್ಗಳು ತುಂಬಾನು ಚೆನ್ನಾಗಿರ್ತಿತ್ತು. ಆದ್ರಿಂದ ಎಲ್ರೂ ತುನಿಗೆನೆ ಆರ್ಡರ್ ಕೊಡ್ತಾ ಇದ್ರು. ಬುಜ್ಜಿಗೆ ಸ್ವೀಟ್ಸ್ ಅಂದ್ರೆ ತುಂಬಾನು ಇಷ್ಟ. ಆದ್ರಿಂದ ಬುಜ್ಜಿ ಯಾವಾಗ್ಲೂ ತುನಿಗೆ ಗೊತ್ತಿಲ್ಲದೆ ಅವಳು ಮಾಡುವ ಸ್ವೀಟ್ಗಳನ್ನ ತಗೊಂಡೋಗಿ ಇಟ್ಟು ತಿಂತಾ ಇದ್ಲು. ಹೀಗಿರುವಾಗ ಒಂದಿನ ಮಹಿ ಹದ್ದು ಸ್ವೀಟ್ ಆರ್ಡರ್ ಕೊಡೋದಕ್ಕೋಸ್ಕರ ಟುನಿಗೆ ಕಾಲ್ ಮಾಡ್ತು. ಹಲೋ, ಹೇಳಿ, ನಿಮ್ಗೆ ಯಾವ ಸ್ವೀಟ್ ಬೇಕು? ನಮಗೆ ರಸಗುಲ್ಲ ಬೇಕು. ನೀವು ಮಾಡೋ ರಸಗುಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಎಲ್ರು ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಈವ್ನಿಂಗ್ಗೆ ನಾನು ಡೆಲಿವರಿ ಮಾಡಿಬಿಡ್ತೀನಿ. ಸರಿ ಸರಿ, ಸಮಯಕ್ಕೆ ಸರಿಯಾಗಿ ಡೆಲಿವರಿ ಮಾತ್ರ ಕೊಡಿ. ಹಾಗೆ ಮಹಿ ಹದ್ದು ಟುನಿ ಹತ್ರ ರಸಗುಲ್ಲ ಆರ್ಡರ್ ಕೊಟ್ಲು. ಟುನಿಗುಬ್ಬಚ್ಚಿ ಕೂಡ ರಸಗುಲ್ಲಗಳನ್ನ ಮಾಡ್ತಾ ಇದ್ಲು.
ಸಂಜೆ ಸಮಯ ಬುಜ್ಜಿಗುಬ್ಬಚ್ಚಿ ಮನೆಗೆ ಬಂದ್ಲು. ರಸಗುಲ್ಲ ನೋಡಿ ಸಂತೋಷಪಟ್ಲು. ಅರೆ ಏನಮ್ಮ, ಇವತ್ತು ಹೊಸ ಸ್ವೀಟ್ ಆರ್ಡರ್ ಬಂದಿದ್ಯಾ? ಹಾ ಹೌದು ಬುಜ್ಜಿ, ರಸಗುಲ್ಲ ಆರ್ಡರ್ನ ಕೊಟ್ಟಿದ್ದಾರೆ. ಹೌದಾ ಅಮ್ಮಯ್ಯ, ಈ ರಸಗುಲ್ಲ ನೋಡಿದ್ರೇನೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ಅಂತ ತಿನ್ಬೇಡ, ಆಲ್ರೆಡಿ ಅದು ಸರಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸರಿ ಅಮ್ಮ, ಇವಾಗ ನಾನೇನೋ ತಿನ್ನೋದಿಲ್ಲ. ಸರಿ ಸರಿ, ಸ್ವಲ್ಪ ಈ ಸ್ವೀಟ್ಗಳನ್ನ ಪ್ಯಾಕ್ ಮಾಡಬೇಕು, ನನಗೆ ಹೆಲ್ಪ್ ಮಾಡು. ಹಾಗೆ ಟುನಿ ಬುಜ್ಜಿ ಇಬ್ರು ಸೇರಿ ಆ ಸ್ವೀಟ್ಗಳನ್ನ ಪ್ಯಾಕ್ ಮಾಡಿದ್ರು. ಪ್ಯಾಕ್ ಮಾಡಿ ಮುಗಿಸಿದ್ಮೇಲೆ ಟುನಿ ಅಡ್ರೆಸ್ ಕೊಟ್ಟಾಗ ಬುಜ್ಜಿನ ಅದನ್ನ ಡೆಲಿವರಿ ಕೊಡೋದಕ್ಕೋಸ್ಕರ ಹೊರಟ್ಲು. ನೋಡ್ಕೊಂಡು ಬುಜ್ಜಿ, ಜೋಪಾನವಾಗಿ ಹೋಗಿ ಡೆಲಿವರಿ ಕೊಡು. ಸರಿ ಅಮ್ಮ, ಯಾವಾಗಲೂ ಡೆಲಿವರಿ ಕೊಡೋದು ನಾನ್ ತಾನೇ, ಮತ್ತ್ಯಾಕೆ ಪುನಃ ಹೇಳ್ತಾ ಇದೀಯಾ? ಹಾಗಲ್ಲ ಬುಜ್ಜಿ, ಏನಾದರೂ ತೊಂದರೆ ಬಂದ್ರೆ ಆಮೇಲೆ ಮಾತು ಬರುತ್ತೆ ಅಲ್ವಾ, ಅದಕ್ಕೆ. ಇಲ್ಲಮ್ಮ, ಏನು ಮಾತು ಬರಲ್ಲ, ನಾನು ತಗೊಂಡೋಗಿ ಕೊಡ್ತೀನಿ. ಹಾಗೆ ಬುಜ್ಜಿಗುಬ್ಬಚ್ಚಿ ಆ ಸ್ವೀಟ್ ಎಲ್ಲ ತಗೊಂಡು ಡೆಲಿವರಿ ಕೊಡೋದಕ್ಕೋಸ್ಕರ ಹೋಗ್ತಾ ಇದ್ಲು. ಹೀಗಿರುವಾಗ ದಾರಿಯಲ್ಲಿ ಆ ರಸಗುಲ್ಲ ವಾಸನೆ ತುಂಬಾ ಚೆನ್ನಾಗಿ ಬರೋದ್ರಿಂದ ಅವಳಿಗೆ ರಸಗುಲ್ಲ ತಿನ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇತ್ತು. ಅವಳಿಂದಾನೇ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಅಬ್ಬಾ, ಈ ರಸಗುಲ್ಲ ವಾಸನೆಗೆ ನನಗೆ ರಸಗುಲ್ಲ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ಇದು ಡೆಲಿವರಿ ಕೊಡ್ಬೇಕಲ್ವಾ? ಏನಾದ್ರೂ ತಪ್ಪಾದ್ರೆ ಒಂದು ತಿಂದ್ರೆ ಏನೂ ಗೊತ್ತಾಗೋದಿಲ್ಲ. ಹಾಗಂತ ಅಂದ್ಕೊಂಡು ಬುಜ್ಜಿಗುಬ್ಬಚ್ಚಿ ಒಂದು ರಸಗುಲ್ಲನ ತೆಗೆದು ತಿಂದ್ಲು. ಅಷ್ಟೇ, ಒಂದು ಅಂತ ಹೇಳಿ ಅವಳಿಗೆ ತುಂಬಾನೇ ಇಷ್ಟ ಆಗಿರೋದ್ರಿಂದ 4-5 ತಿಂದ್ಲು. ಆಮೇಲೆ ಉಳಿದಿದ್ದನ್ನ ಡೆಲಿವರಿ ಕೊಡೋದಕ್ಕೋಸ್ಕರ ಹೋದ್ಲು. ಅರೆ, ರಸಗುಲ್ಲ 4-5 ತಿಂದ್ಬಿಟ್ಟೆ, ಇವಾಗ ಏನ್ ಮಾಡೋದು? ಡೆಲಿವರಿ ಬೇರೆ ಕೊಡ್ಬೇಕು ಅಲ್ವಾ? ಅವ್ರಿಗೆ ಲೆಕ್ಕದಲ್ಲಿ ತಪ್ಪಾದ್ರೆ ಏನಾದ್ರೂ ಹೇಳ್ತಾರಾ? ಅಮ್ಮನಿಗೆ ಗೊತ್ತಾದ್ರೆ? ಇಷ್ಟಿದೆ ಅಲ್ವಾ, ಏನೋ ಗೊತ್ತಾಗೋದಿಲ್ಲ. ಹಾಗಂತ ಹೇಳಿ ಬುಜ್ಜಿಗುಬ್ಬಚ್ಚಿ ಹೋಗಿ ಆ ಮನೆಗೆ ಡೆಲಿವರಿ ಕೊಟ್ಟು ಮನೆಗೆ ವಾಪಸ್ ಬಂದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಪ್ರತಿದಿನ ಇದೇ ರೀತಿ ಡೆಲಿವರಿ ಮಾಡುವಾಗ ಆ ಸ್ವೀಟಿಂದ ಸ್ವಲ್ಪ ಸ್ವೀಟ್ಗಳನ್ನ ತಗೊಂಡು ತಿಂತಾ ಇದ್ಲು. ಯಾರಿಗೂ ಗೊತ್ತಾಗಲ್ಲ ಅಂತ ಅವಳು ಧೈರ್ಯದಿಂದ ಇದ್ಲು. ಆಹಾ, ಅಮ್ಮ ಮಾಡೋ ಸ್ವೀಟ್ ತುಂಬಾನೇ ಚೆನ್ನಾಗಿದೆ. ದಿನ ಸುಮಾರು ಆರ್ಡರ್ಸ್ಗಳು ಬರ್ತಾ ಇದೆ. ಇದೇ ರೀತಿ ದಿನ ಆರ್ಡರ್ಸ್ ಬಂದ್ರೆ ಚೆನ್ನಾಗಿರುತ್ತೆ. ಆವಾಗ ನಾನು ಕೂಡ 4-5 ಸ್ವೀಟ್ ಅನ್ನ ದಿನ ತಿನ್ಬೋದು. ಅಮ್ಮನ್ಗಂತ ಈ ವಿಷಯ ಗೊತ್ತಾಗೋದಿಲ್ಲ. ಹಾಗಂತ ಅಂದ್ಕೊಂಡು ಬುಜ್ಜಿ ತುಂಬಾನು ಸಂತೋಷ ಪಡ್ತಾ ಇದ್ಲು. ಅವಳು ಅದೇ ರೀತಿ ಸ್ವೀಟ್ಗಳನ್ನ ತಿಂತಾ ಇದ್ಲು. ಈ ವಿಷಯ ಟುನಿಗೆ ಗೊತ್ತಿಲ್ಲ ಅನ್ನೋದ್ರಿಂದ ಅವಳು ಸಂತೋಷವಾಗಿನೇ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಚಿಚುಕಾಗೆ ಅನ್ನುವ ಒಬ್ರು ಕಸ್ಟಮರ್ ಟುನಿನ ನೋಡೋದಕ್ಕೋಸ್ಕರ ಬಂದ್ರು. ಬನ್ನಿ ಬನ್ನಿ, ಏನ್ ಬೇಕು? ನಾನು ನಿಮ್ಮ ಕಸ್ಟಮರ್, ನಿಮ್ಮ ಹತ್ರ ರಸಗುಲ್ಲ ಆರ್ಡರ್ ಮಾಡಿದ್ದೆ. ಓ ಹೌದಾ, ಥ್ಯಾಂಕ್ಸ್. ಇವಾಗ ಏನಾದರೂ ಸ್ವೀಟ್ ಬೇಕಾ? ಆರ್ಡರ್ ಕೊಡೋದಕ್ಕೋಸ್ಕರ ಬಂದಿದ್ದೀರಾ? ಹಾ, ನಾನು ನಿಮ್ಮ ಹತ್ರ 1 kg ರಸಗುಲ್ಲ ಆರ್ಡರ್ ಮಾಡಿದ್ದೆ. ನನಗೆ ಬರುವಾಗ ಬರೀ 800 ಗ್ರಾಂ ರಸಗುಲ್ಲ ಮಾತ್ರ ಬಂದಿತ್ತು. ಏನು, ಆ ರೀತಿ ಯಾವಾಗಲೂ ನಡೆದಿದೆ ಇಲ್ವಲ್ಲ? ಅಂದರೆ ಏನೋ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಹಾಗಲ್ಲ, ನಾನು ಯಾವಾಗಲೂ ವೇಟ್ ಚೆಕ್ ಮಾಡಿನೇ ಪ್ಯಾಕ್ ಮಾಡಿ ಕಳಿಸೋದು. ಟುನಿಗುಬ್ಬಚ್ಚಿ ಎಷ್ಟು ಹೇಳಿದ್ರು ಕೂಡ ಚಿಚುಕಾಗೆ ಅಂತೂ ಅವಳ ಮಾತನ್ನ ಕೇಳದೆ ಅವಳ ಜೊತೆ ಜಗಳ ಮಾಡ್ತಾ ಇತ್ತು. ಟುನಿಗೆ ಏನ್ ಮಾಡ್ದು ಅಂತಾನೆ ಅರ್ಥ ಆಗ್ಲಿಲ್ಲ. ಅರೆ, ಏನಿದು ಹೀಗೆ ಜಗಳ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ನಮ್ಮ ಕಡೆಯಿಂದ ಯಾವುದೇ ತಪ್ಪು ನಡೆಯಲ್ಲ. ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು? ಈ ರೀತಿ ಕಸ್ಟಮರ್ಸ್ನ ಮೋಸ ಮಾಡೋದು ತಪ್ಪಲ್ವಾ? ಏನು ಮೋಸ ಮಾಡ್ತಾ ಇದ್ದೀನಾ? ನಾನು ಸುಮಾರು ವರ್ಷದಿಂದ ಈ ವ್ಯಾಪಾರ ಮಾಡ್ತಾನೆ ಇದ್ದೀನಿ. ಯಾವಾಗಲೂ ಈ ರೀತಿ ಯಾವುದೇ ಕಂಪ್ಲೇಂಟ್ ಬಂದಿದ್ದೇ ಇಲ್ಲ ಗೊತ್ತಾ? ನೀವೇ ಏನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇನ್ನೊಂದ್ಸಲ ಈ ರೀತಿ ತಪ್ಪು ನಡೆಯದೆ ನೀವೇ ನೋಡ್ಕೊಳ್ಬೇಕು. ಹಾಗೆ ಚಿಚುಕಾಗೆ ಟುನಿ ಹತ್ರ ಜಗಳ ಮಾಡಿ ಅಲ್ಲಿಂದ ಹೋದ್ಲು. ಟುನಿ ಮಾತ್ರ ಎಲ್ಲಿ ಹೇಗ್ ತಪ್ಪು ನಡೆದಿರುತ್ತೆ ಅನ್ನೋದ್ರ ಬಗ್ಗೆನೆ ಪಾಪ ಯೋಚನೆ ಮಾಡ್ತಾ ಇದ್ಲು. ಇವ್ರಿಗೆ ಮಾತ್ರ ಹೇಗೆ ವೇಟ್ ಕಮ್ಮಿ ಆಯ್ತು ಏನೋ ಅರ್ಥ ಆಗ್ತಿಲ್ವಲ್ಲ. ಯಾವತ್ತು ವೇಟ್ ಕಮ್ಮಿಯಾಗಿ ಸ್ವೀಟ್ನ ನಾನು ಪ್ಯಾಕ್ ಮಾಡಿದೂ ಇಲ್ಲ. ವೇಟ್ ಮಿಷಿನ್ ರಿಪೇರ್ ಅಂದ್ರೂ ಕೂಡ ಎಲ್ರೂ ಬಂದು ಕಂಪ್ಲೇಂಟ್ ಮಾಡಬೇಕು. ಆದ್ರೆ ಇವ್ರನ್ನ ಬಿಟ್ರೆ ಬೇರೆ ಯಾರು ಕಂಪ್ಲೇಂಟು ಮಾಡಿಲ್ಲ. ಹೀಗಿರುವಾಗ ಎಲ್ಲಿ ಏನ್ ತಪ್ಪು ನಡೀತಿದೆ? ಹಾಗೆ ಯೋಚನೆ ಮಾಡ್ಕೊಂಡೆ ಟುನಿಗುಬ್ಬಚ್ಚಿ ಸ್ವೀಟ್ ಮಾಡಕ್ಕೆ ಬೇಕಾಗಿರುವ ಸಾಮಗ್ರಿಗಳಿಗೋಸ್ಕರ ಮಾರ್ಕೆಟ್ಗೆ ಹೋಗ್ತಾ ಇದ್ಲು. ಆವಾಗ ಆ ಸಮಯದಲ್ಲಿ ಚೋಟುಗಿಳಿ ಅನ್ನುವ ಒಬ್ರು ಕಸ್ಟಮರ್ ಟುನಿಯ ಹತ್ತಿರ ಬಂದ್ರು. ಏನ್ ಟುನಿ ಅವರೇ, ಅವತ್ತು ಸ್ವೀಟ್ ಕೊಡೋದು ಸ್ವಲ್ಪ ಕಡಿಮೆ ಕೊಟ್ಟಿದ್ದೀರಾ? ಏನು ಸ್ವೀಟು ಕಡಿಮೆ ಆಗಿ ಬಂತಾ? ಆದ್ರೆ ಇಲ್ಲಿವರೆಗೂ ಆ ಥರ ನಡೆದಿದೆ ಇಲ್ವಲ್ಲ? ಇಲ್ಲ, ಅವತ್ತು ಸ್ವೀಟು ತುಂಬಾನೇ ಕಡಿಮೆ ಇತ್ತು. ನಿಮ್ಮ ಹತ್ರ ಹೇಳ್ಬೇಕು ಅಂತಾನೆ ಅಂದ್ಕೊಂಡಿದ್ದೆ, ಆದ್ರೆ ಬಿಟ್ಟೆ. ಇವತ್ತೇ ನೀವು ಸಿಕ್ಕಿದ್ದು. ಹೌದಾ, ಸಾರಿ. ಆ ರೀತಿ ನಡೆಯಕ್ಕೆ ಸಾಧ್ಯತೆನೇ ಇಲ್ಲ. ಒಂದ್ ವೇಳೆ ನಡೆದಿದ್ರೆ ಇನ್ನೊಂದ್ಸಲ ನಡೆಯೋದಿಲ್ಲ. ಹಾಗೆ ಹೇಳಿ ಚೋಟು ಅಲ್ಲಿಂದ ಹೋದ್ಲು. ಟುನಿಗುಬ್ಬಚ್ಚಿ ಸಾಮಗ್ರಿಗಳನ್ನ ತಗೊಳ್ಳುವಾಗ ಕೂಡ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ಲು. ಅದ್ರ ಬಗ್ಗೆ ಬುಜ್ಜಿ ಹತ್ರ ಒಂದ್ ಮಾತು ಕೇಳ್ಬೇಕು ಅಂತಾನು ಅನ್ಕೊಂಡ್ಲು. ಆಮೇಲೆ ಸಾಮಗ್ರಿ ಎಲ್ಲಾನು ತಗೊಂಡು ಅವಳು ಮನೆಗೆ ಹೋದ್ಲು.
ಅಲ್ಲಿ ಬುಜ್ಜಿ ಹತ್ತಿರ ಈ ರೀತಿ ಕೇಳಿದ್ಲು. ಬುಜ್ಜಿ, ಸ್ವೀಟ್ ಡೆಲಿವರಿ ಸರಿಯಾಗಿ ಮಾಡ್ತಾ ಇದೀಯ ನೀನು? ಮಾಡ್ತಾ ಇದ್ದೀನಮ್ಮ. ಇಲ್ಲ, ಸ್ವೀಟ್ ತುಂಬಾ ಕಡಿಮೆ ಬರ್ತಾ ಇದೆ ಅಂತ ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡಿದ್ರು. ಏನು ಕಂಪ್ಲೇಂಟ್ ಮಾಡಿದ್ರಾ? ಹೋಗೋ ದಾರಿಯಲ್ಲಿ ನಾನ್ ತಿಂತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರಾ? ಹಾಗೆ ಅವ್ರೇನ್ ಹೇಳಿಲ್ಲ, ವೆಯ್ಟ್ ಮಾತ್ರ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಹೋಗೋ ದಾರಿಯಲ್ಲಿ ನಾನ್ ತೆಗೆದು ತಿಂತಾ ಇದ್ದೀನಿ ಅಂತ ನೀನ್ ಅಂದ್ಕೊಳ್ತಿದ್ಯಾ? ನಾನ್ ಅಂದ್ಕೊಳ್ಳಿಲ್ಲ, ನೀನೇ ಹೇಳ್ತಾ ಇದೀಯ ಬುಜ್ಜಿ. ಇಲ್ಲಮ್ಮ, ಆತರ ಆಗೋದಕ್ಕೆ ಏನರ್ಥ ಗೊತ್ತಿಲ್ಲ. ಸರಿ, ಆರ್ಡರ್ಸ್ ಇದೆ, ಬಾ ಕೆಲ್ಸ ಮಾಡೋಣ. ಬುಜ್ಜಿ ಗುಬ್ಬಚ್ಚಿ ಅಮ್ಮಯ್ಯ ತಪ್ಪಿಸ್ಕೊಂಡೆ ಅಂತ ಅಂದ್ಕೊಂಡ್ಲು. ಆದ್ರೆ ಅವಳು ಮಾತಾಡಿದನ್ನ ನೋಡಿ ತುನಿಗೆ ಅವಳ ಮೇಲೆ ಸಂದೇಹ ಬಂತು. ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡ್ಲು. ತುನಿ ಅವಳ ಮನ್ಸಲ್ಲಿ, ಏನಿ ಬುಜ್ಜಿ, ನಾನು ಹೇಳ್ದೇ ಇರೋದನ್ನ ಹೇಳ್ತಾ ಇದೀಯ ಅಂತ ಕೇಳ್ತಿದ್ದಾಳೆ. ಒಂದ್ ವೇಳೆ ಇವಳೆ ತಪ್ಪು ಮಾಡಿದ್ದ? ದಾರಿಯಲ್ಲಿ ಹಸುವಾಗಿ ಸ್ವೀಟ್ ತೆಗ್ದು ತಿಂತಾ ಇದ್ದಾಳ? ಎಲ್ರೂ ನನ್ನನ್ನ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ಗೊತ್ತಾಗ್ಲಿ ಆವಾಗ ಇದೆ ಇವಳಿಗೆ. ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಹೋಗಿ ಸ್ವೀಟ್ ತಯಾರಿ ಮಾಡ್ತಾ ಇದ್ಲು. ಈ ಕಡೆ ಬುಜ್ಜಿ ಅವಳ ರೂಮಲ್ಲಿ ಕೂತ್ಕೊಂಡು ಅಮ್ಮಯ್ಯ ಅಂತ ಅಂದ್ಕೊಂಡ್ಲು. ಅಮ್ಮಯ್ಯ, ಹೇಗೋ ತಪ್ಪಿಸ್ಕೊಂಡೆ. ಅಲ್ಲ, 2-3 ಸ್ವೀಟ್ ಮಾತ್ರ ತೆಗ್ದು ತಿನ್ನೋದು ಚೆನ್ನಾಗಿ ಮೇಂಟೈನ್ ಮಾಡ್ದೆ. ಯಾರು ಕಂಡುಹಿಡ್ದಿದ್ದಾರೆ? ಎಲ್ಲೋ ಏನೋ ತಪ್ಪು ನಡೆದಿದೆ. ಇನ್ಮುಂದೆ ಜೋಪಾನವಾಗಿರ್ಬೇಕು. ಇವಾಗ ಡೆಲಿವರಿ ಕೊಡಕ್ ಹೋಗುವಾಗ ಒಂದು 2-3 ಸ್ವೀಟ್ ತೆಗ್ದು ತಿನ್ಬೇಕು. ಹಾಗಂತ ಅಂದ್ಕೊಂಡ್ಲು. ಈ ಕಡೆ ಟುನಿಗುಬ್ಬಚ್ಚಿ ಸ್ವೀಟ್ ಎಲ್ಲಾನು ತಯಾರು ಮಾಡಿದ್ಲು. ಇಬ್ರು ಸೇರಿ ಆ ಸ್ವೀಟ್ಗಳನ್ನ ಸರಿಯಾಗಿ ಪ್ಯಾಕ್ ಮಾಡಿದ್ರು. ಬುಜ್ಜಿಗೆ ಆ ಸ್ವೀಟ್ನ ನೋಡಿ ತಿನ್ಬೇಕು ಅಂತ ಅನಿಸ್ತು. ಅವಳು ಡೆಲಿವರಿಗೆ ಹೊರಡ್ತಾ ಇದ್ಲು. ಆವಾಗ ಟುನಿ, ಬುಜ್ಜಿ ಡೆಲಿವರಿ ಕೊಟ್ಬಿಟ್ಬಾ. ಸರಿ ಅಮ್ಮ, ಯಾವಾಗ್ಲೂ ಸರಿಯಾಗಿ ಡೆಲಿವರಿ ಕೊಡ್ತೀನಿ, ಇವತ್ತು ಕೊಟ್ಬಿಟ್ಟು ಬರ್ತೀನಿ. ಸರಿಯಾಗಿ ಕೊಡು. ಹಾಗೆ ಬುಜ್ಜಿ ಗುಬ್ಬಚ್ಚಿ ಡೆಲಿವರಿ ಕೊಡಕ್ಕೆ ಹೋದ್ಲು. ಆವಾಗ ಟುನಿಗುಬ್ಬಚ್ಚಿ ಅವಳು ಹಿಂದೆನೆ ಹೋಗಿ ನಡೆಯೋದನ್ನ ನೋಡ್ಬೇಕು ಅಂತ ಅನ್ಕೊಂಡ್ಲು. ಬುಜ್ಜಿ ಡೆಲಿವರಿಗೆ ಹೋಗಿದ್ದಾಳೆ. ಇವಾಗ ಅವಳು ಹಿಂದೆ ಹೋದ್ರೆ ನಡೆಯೋದು ಏನು ಅಂತ ಗೊತ್ತಾಗುತ್ತೆ. ಇಲ್ಲಿವರೆಗೂ ಯಾರು ವೆಯ್ಟ್ ಕಮ್ಮಿ ಅಂತ ಕಂಪ್ಲೇಂಟ್ ಮಾಡೇ ಇಲ್ಲ. ಇವತ್ತು ಎಲ್ರು ಹೇಳಿದಾರೆ ಅಂದ್ರೆ ಇನ್ನೊಂದ್ಸಲ ಹೇಳ್ಬಾರ್ದು. ಹಾಗಂತ ಅಂದ್ಕೊಂಡು ಬುಜ್ಜಿಗೆ ಗೊತ್ತಿಲ್ಲದೆ ಟೋನಿ ಸ್ಕೂಟರ್ ತಗೊಂಡು ಹಿಂದೆನೆ ಹೋದ್ಲು. ಅರ್ಧ ದಾರಿ ಹೋದ್ಮೇಲೆ ಬುಜ್ಜಿ ಗಾಡಿಯಿಂದ ಇಳಿದು ಆ ಸ್ವೀಟ್ ಸ್ಮೆಲ್ನ ನೋಡಿ ಅವಳಿಗೆ ಅದನ್ನ ತಿನ್ಬೇಕು ಅಂತ ಅನಿಸಿ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಅಮ್ಮಯ್ಯ, ಈ ಸ್ವೀಟ್ ಸ್ಮೆಲ್ ನೋಡಿ ತಿಂದೇ ಇರಕ್ಕಾಗುತ್ತಾ? ಅಮ್ಮ ಪಾಪ ಎಲ್ರತ್ರ ಮಾತು ತಗೊಳ್ತಿದ್ದಾರೆ. ಹಾಗೆ ಆಗ್ಬಾರ್ದು ಅಂದ್ರೆ ಜಾಸ್ತಿ ತಿನ್ನದೆ 1-2 ಮಾತ್ರ ತೆಗ್ದು ತಿಂದ್ರೆ ಯಾರಿಗೂ ಗೊತ್ತಾಗಲ್ಲ. ಆವಾಗ ಅಮ್ಮನ ಯಾರು ಬೈಯೋದು ಕೂಡ ಇಲ್ಲ ಅಲ್ವಾ? ಹಾಗಂತ ಅನ್ಕೊಂಡು ಬುಜ್ಜಿ ಸ್ವೀಟ್ ತೆಗಿತಾ ಇರೋದನ್ನ ಟುನಿ ನೋಡಿ ಆಶ್ಚರ್ಯಪಟ್ಲು. ತಕ್ಷಣ ಬುಜ್ಜಿ ಹತ್ರ ಬಂದು ಅವಳನ್ನ ತಡದ್ಲು. ಇದ್ದಕ್ಕಿದ್ದಂತೆ ಟುನಿ ಬಂದಿದ್ದನ್ನ ನೋಡಿ ಬುಜ್ಜಿ ಗುಬ್ಬಚ್ಚಿ ಆಶ್ಚರ್ಯಪಟ್ಲು. ಅಮ್ಮ, ನೀನೇನಮ್ಮ ಎಲ್ಲಿ? ನನ್ ಹಿಂದೆನೆ ಬಂದಿದೀಯ ನೀನು? ಹೌದು. ಏನ್ ಮಾಡ್ತಾ ಇದೀಯ ಬುಜ್ಜಿ? ಅದು ಅಮ್ಮ, ಅದು ಸ್ವೀಟ್ ಹೇಗಿದೆ ಅಂತ ಚೆಕ್ ಮಾಡ್ಬೇಕಲ್ವಾ, ಅದಕ್ಕೆ ಚೆಕ್ ಮಾಡ್ತಿದ್ದೀನಿ. ಸಾಕ್ ಬುಜ್ಜಿ, ನಾಟಕ ಮಾಡ್ಬೇಡ. ಅಲ್ಲ ಬುಜ್ಜಿ, ನೀನೇನಾ ಸ್ವೀಟ್ಗಳನ್ನ ಕದ್ದು ತಿಂತಾ ಇರೋದು? ಅಂದ್ರೆ ಸ್ವೀಟ್ ತಿನ್ಬೇಕಂತ ಆಸೆ ಆಗ್ತಿದೆ ಅಮ್ಮ, ಅದಕ್ಕೆ ಈ ರೀತಿ ಸ್ವೀಟ್ ಕದ್ದು ತಿಂದ್ರೆ ಎಲ್ರು ನನ್ನಂತಾನೆ ಬೈಯೋದು. ಹಾಗಂತ ಟುನಿ ಹೇಳಿದನ್ನ ಕೇಳಿ ಬುಜ್ಜಿಗೆ ಅವಳು ಮಾಡಿದ ತಪ್ಪು ಅರ್ಥ ಆಯ್ತು. ನಿಜಾನೇ ಅಮ್ಮ, ಇನ್ ಮುಂದೆ ತಿನ್ನೋದಿಲ್ಲ. ಸರಿ, ನಿನಗೆ ತಿನ್ಬೇಕು ಅಂತ ಆಸೆ ಆದ್ರೆ ನನ್ನ ಹತ್ರ ಕೇಳು, ನಾನು ಮನೇಲಿ ನಿನಗೋಸ್ಕರ ಮಾಡಿಡ್ತೀನಿ ತಾನೆ. ಅಮ್ಮ, ನೀನ್ ಕೊಡ್ತೀಯಾ ಅಂದ್ರೆ ಆಮೇಲೆ ನಾನೇ ಅಕ್ಕಮ್ಮ ತೆಗಿಬೇಕು. ಸರಿ, ಇವಾಗ ಹೋಗಿ ಡೆಲಿವರಿ ಕೊಡು. ಬೇಗ ಕೊಟ್ಬಿಟ್ಟು ಬರ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಹೇಳಿದ್ರಿಂದ ಬುಜ್ಜಿ ಹೋಗಿ ಡೆಲಿವರಿ ಕೊಟ್ಲು. ಆ ದಿನದಿಂದ ವೇಟ್ ಕಡಿಮೆ ಆಗ್ಲೇ ಇಲ್ಲ. ಬುಜ್ಜಿ ಸರಿಯಾಗಿ ಡೆಲಿವರಿ ಕೊಡ್ತಿದ್ಲು.